ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ನಿಮ್ಮ ಮನಸ್ಸನ್ನ ನೀವೇ ಪ್ರಶ್ನೆ ಮಾಡಿಕೊಳ್ಳಿ. ನೀವು ದೇವರಿಗೆ ಪ್ರತಿದಿನ ದೀಪ ಹಚ್ಚುತ್ತೀರಾ? ಹೌದು. ಹಬ್ಬ ಹರಿದಿನಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡುತ್ತೀರಾ? ಖಂಡಿತ ಹೌದು. ಆದರೆ ಇಷ್ಟೆಲ್ಲ ಮಾಡಿದರೂ ಮನೆಯಲ್ಲಿ ನೆಮ್ಮದಿ ಇದೆಯೇ? ದುಡಿದ ಹಣ ಕೈಯಲ್ಲಿ ನಿಲ್ಲುತ್ತಿದೆಯೇ? ಒಂದು ವೇಳೆ ನಿಮ್ಮ ಉತ್ತರ ಇಲ್ಲ ಎಂದಾದರೆ ಎಚ್ಚರ. ನಿಮ್ಮ ಪೂಜಾ ಕೋಣೆಯಲ್ಲಿ ನೀವು ಮಾಡುತ್ತಿರುವ ಸಣ್ಣ ತಪ್ಪುಗಳೇ ನಿಮ್ಮ ಮನೆಯ ದಾರಿದ್ರ್ಯಕ್ಕೆ ಕಾರಣವಾಗಿರಬಹುದು. ಹೌದು, ನಮಗೆ ತಿಳಿಯದಂತೆ ನಾವು ಮಾಡುವ ಕೆಲವು ತಪ್ಪುಗಳು ದೈವಿಕ ಶಕ್ತಿಯನ್ನ ನಮ್ಮ ಮನೆಗೆ ಬಾರದಂತೆ ತಡೆಯುತ್ತದೆ. ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ, ನಿಮ್ಮ ಪೂಜೆಗೆ ಬಳಸಿದ ಮಣ್ಣಿನ ದೀಪವನ್ನ ಮತ್ತೆ ಮತ್ತೆ ಬಳಸುತ್ತಿದ್ದೀರಾ, ಅಥವಾ ದೇವರ ಕೋಣೆಯಲ್ಲಿ ಒಣಗಿದ ಹೂಗಳನ್ನ ಹಾಗೆಯೇ ಬಿಟ್ಟಿದ್ದೀರಾ? ಈ ಸಣ್ಣ ವಿಷಯಗಳೇ ನಿಮ್ಮ ಅದೃಷ್ಟದ ಬಾಗಿಲನ್ನ ಮುಚ್ಚಿರಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯೇ ತಿಳಿಸಿದ ಪೂಜಾ ನಿಯಮಗಳ ಬಗ್ಗೆ ತಿಳಿಸಿಕೊಡುತ್ತೇವೆ. ಈ ವಿಡಿಯೋದ ಕೊನೆಯಲ್ಲಿ ನಾವು ಹೇಳುವ ದೀಪದ ಬತ್ತಿಯ ರಹಸ್ಯವನ್ನ ತಿಳಿದುಕೊಂಡರೆ ನೀವು ಎಂತಹದ್ದೇ ಆರ್ಥಿಕ ಸಮಸ್ಯೆ ಇದ್ದರೂ ಪರಿಹಾರವಾಗಬಹುದು. ಅರ್ಧಕ್ಕೆ ಖಂಡಿತ ವಿಡಿಯೋ ನಿಲ್ಲಿಸಬೇಡಿ, ಏಕೆಂದರೆ ಅಪೂರ್ಣ ಜ್ಞಾನ ಎಂದಿಗೂ ಅಪಾಯಕಾರಿಯಾಗಿರುತ್ತದೆ. ಸ್ನೇಹಿತರೆ, ವಿಷಯಕ್ಕೆ ಬರೋಣ. ಒಮ್ಮೆ ಒಬ್ಬ ಸಾಮಾನ್ಯ ಮಹಿಳೆ ಬಂದು ಬಹಳ ನೊಂದುಕೊಂಡು ಒಂದು ಮಾತು ಹೇಳಿದರು. ಗುರುಗಳೇ, ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆ ಮಾಡುತ್ತೇನೆ. ಮನೆಯಲ್ಲಿ ಎಲ್ಲವೂ ಸರಿಯಾಗೇ ಮಾಡುತ್ತೇನೆ. ಆದರೂ ನನ್ನ ಮನೆಯಲ್ಲಿ ಸಿರಿ ಸಂಪತ್ತು ನಿಲ್ಲುತ್ತಿಲ್ಲ. ಕುಟುಂಬದ ಸದಸ್ಯರು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ನಾನೇನು ತಪ್ಪು ಮಾಡಿದೆ ಎಂದು ಕಣ್ಣೀರು ಹಾಕಿದಳು. ಆಗ ಆಕೆಗೆ ಸಿಕ್ಕ ಉತ್ತರವೇ ಇವತ್ತಿನ ನಮ್ಮ ವಿಡಿಯೋದ ಒಂದು ಸಾರಾಂಶವಾಗಿದೆ. ಸ್ನೇಹಿತರೆ, ಭಕ್ತಿ ಇದ್ದರೆ ಸಾಲದು, ಆ ಭಕ್ತಿಯನ್ನ ಆಚರಿಸುವ ವಿಧಾನವು ಸರಿ ಇರಬೇಕು. ನಮ್ಮ ಪೂರ್ವಜರು ಋಷಿ ಮುನಿಗಳು ಸುಮ್ಮನೆ ನಿಯಮಗಳನ್ನ ಮಾಡಿಲ್ಲ. ಪ್ರತಿಯೊಂದು ನಿಯಮದ ಹಿಂದೆಯೂ ಒಂದು ವಿಜ್ಞಾನವಿದೆ, ಒಂದು ಶಕ್ತಿ ಇದೆ. ಇಂದು ನಾನು ಮನೆಯ ಪೂಜಾ ಮಂದಿರದಲ್ಲಿ ಏನು ಇಡಬೇಕು, ಏನು ಇಡಬಾರದು, ದೀಪವನ್ನ ಪ್ರತಿದಿನ ತೊಳೆಯಬೇಕೆ ಅಥವಾ ಬೇಡವೇ, ಗಂಟೆಯನ್ನ ಯಾವಾಗ ಬಾರಿಸಬೇಕು ಎಂಬ 12 ಪ್ರಮುಖ ರಹಸ್ಯಗಳನ್ನ ನಿಮಗೆ ತಿಳಿಸುತ್ತೇನೆ. ಈ ಮಾತುಗಳನ್ನ ಕೇಳಿದ ನಂತರ ನಿಮ್ಮ ಮನಸ್ಸೇ ಹೇಳುತ್ತದೆ, ಓ, ಇಷ್ಟು ದಿನ ಈ ಸಣ್ಣ ತಪ್ಪು ನನ್ನಿಂದ ಆಗುತ್ತಿತ್ತಲ್ಲ ಎಂದು. ಬನ್ನಿ, ತಡ ಮಾಡದೆ ನಮ್ಮ ಅದೃಷ್ಟವನ್ನ ಎಚ್ಚರಗೊಳಿಸೋಣ. ಸ್ನೇಹಿತರೆ, ಮೊದಲನೆಯದ್ದಾಗಿ ಮತ್ತು ಅತ್ಯಂತ ಮುಖ್ಯವಾದದ್ದು ದೀಪ. ದೀಪವು ದೇವರ ಸ್ವರೂಪ. ಆದರೆ ಇಲ್ಲೊಂದು ದೊಡ್ಡ ಗೊಂದಲವಿದೆ. ಪೂಜೆಗೆ ಮಣ್ಣಿನ ದೀಪ ಶ್ರೇಷ್ಠವೋ ಅಥವಾ ಲೋಹದ ದೀಪ ಶ್ರೇಷ್ಠವೋ? ಶಾಸ್ತ್ರಗಳ ಪ್ರಕಾರ ಮಣ್ಣಿನ ದೀಪ ಅತ್ಯಂತ ಶ್ರೇಷ್ಠ. ಆದರೆ ಇಲ್ಲಿ ನೀವು ಮಾಡುವ ಆ ಒಂದು ತಪ್ಪು ಯಾವುದು ಗೊತ್ತಾ? ಒಮ್ಮೆ ಎಣ್ಣೆ ಹಾಕಿ ಹಚ್ಚಿದ ಮಣ್ಣಿನ ದೀಪವನ್ನ ಮರುದಿನವೂ ಅದೇ ಪೂಜೆಗೆ ಬಳಸುವುದು. ದಯವಿಟ್ಟು ಈ ತಪ್ಪು ಮಾಡಬೇಡಿ. ಮಣ್ಣಿನ ದೀಪವನ್ನ ಒಮ್ಮೆ ಬಳಸಿದರೆ ಅದು ನಿರ್ಮಾಲ್ಯವಾಗುತ್ತದೆ, ಅಂದರೆ ಅದರ ಶಕ್ತಿ ಮುಗಿದಿರುತ್ತದೆ. ಪ್ರತಿದಿನ ಹೊಸ ಮಣ್ಣಿನ ದೀಪವನ್ನ ಬಳಸುವುದು ಕಷ್ಟವಾದರೆ ಲೋಹದ ದೀಪವನ್ನ ಬಳಸಿ. ಆದರೆ ಲೋಹದ ದೀಪಗಳ ವಿಷಯಕ್ಕೆ ಬಂದರೆ ಎಷ್ಟೋ ಜನ ವಾರಕ್ಕೆ ಒಮ್ಮೆ ಶುಕ್ರವಾರವೋ ಅಥವಾ ಮಂಗಳವಾರವೋ ಮಾತ್ರ ದೀಪಗಳನ್ನ ತೊಳೆಯುತ್ತಾರೆ. ಆದರೆ ಶಾಸ್ತ್ರಗಳು ಹೇಳುವುದೇನು ಗೊತ್ತಾ? ಸ್ನೇಹಿತರೆ, ನೀವು ಊಟದ ತಟ್ಟೆಯನ್ನ ಹೇಗೆ ಪ್ರತಿದಿನ ತೊಳೆಯುತ್ತೀರೋ ಹಾಗೆಯೇ ದೇವರ ದೀಪವನ್ನ ಪ್ರತಿದಿನ ತೊಳೆಯಬೇಕು. ಲೋಹದ ದೀಪದಲ್ಲಿ ಕಳೆ ಅಥವಾ ಜಿಡ್ಡು ಉಳಿದಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತದೆ. ಪ್ರತಿದಿನ ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಹಳೆಯ ಬತ್ತಿಯನ್ನ ತೆಗೆದು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಪ್ರೋಕ್ಷಣೆ ಮಾಡಿದ ನಂತರವೇ ಹೊಸ ಬತ್ತಿ ಇಡಬೇಕು. ಸ್ನೇಹಿತರೆ, ಇನ್ನು ಎರಡನೆಯದ್ದಾಗಿ ಗಂಟೆ. ಹೌದು, ದೇವಸ್ಥಾನಕ್ಕೆ ಹೋದ ತಕ್ಷಣ ನಾವು ಗಂಟೆ ಬಾರಿಸುತ್ತೇವೆ. ಯಾಕಂದರೆ ಆ ಶಬ್ದ ನಮ್ಮ ಮನಸ್ಸಿನಲ್ಲಿದ್ದ ಅನ್ಯ ಯೋಚನೆಗಳನ್ನ ಓಡಿಸಿ ಏಕಾಗ್ರತೆ ನೀಡುತ್ತದೆ. ಆದರೆ ಮನೆಯಲ್ಲಿ ಗಂಟೆ ಬಾರಿಸುವಾಗ ಎಚ್ಚರವಿರಲಿ. ನಿಮಗೆ ಗೊತ್ತೇ, ಸಂಜೆ ಪೂಜೆ ಮಾಡುವಾಗ ಜೋರಾಗಿ ಗಂಟೆ ಬಾರಿಸುವುದು ತಪ್ಪು ಎಂದು ಕೆಲವು ಶಾಸ್ತ್ರಗಳು ಹೇಳುತ್ತದೆ. ಹೌದು, ಬೆಳಗಿನ ಜಾವ ಗಂಟೆ ಬಾರಿಸುವುದು ದೇವತೆಗಳನ್ನ ಆಹ್ವಾನಿಸಲು. ಆದರೆ ಸಂಜೆ ಸಮಯವು ದೇವರಿಗೆ ವಿಶ್ರಾಂತಿಯ ಸಮಯ ಅಥವಾ ಶಾಂತವಾದ ಪೂಜೆಯ ಸಮಯ. ಸಂಜೆ ದೀಪ ಹಚ್ಚುವಾಗ ಅಥವಾ ನೈವೇದ್ಯ ಇಡುವಾಗ ಕೇವಲ 5 ಬಾರಿ ಮೆಲ್ಲಗೆ ಗಂಟೆ ಬಾರಿಸಿ. ಅತಿಯಾದ ಶಬ್ದ ಬೇಡ. ಮತ್ತೊಂದು ಮುಖ್ಯ ವಿಷಯ ಗಂಟೆಯ ಮೇಲೆ
ಗರುಡನ ಚಿತ್ರವಿದ್ದರೆ ಅದು ಅತ್ಯಂತ ಶ್ರೇಷ್ಠ. ಅದನ್ನ ಗರುಡ ಗಂಟೆ ಎನ್ನುತ್ತಾರೆ. ಆದರೆ ಈ ಗಂಟೆಯನ್ನ ಎಂದಿಗೂ ನೆಲದ ಮೇಲೆ ಇಡಬೇಡಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಡಿ. ದಕ್ಷಿಣ ಯಮನ ದಿಕ್ಕು. ಗಂಟೆಯನ್ನ ಯಾವಾಗಲೂ ದೇವರ ಎಡಭಾಗದಲ್ಲಿ ಅಥವಾ ಪೂಜಾ ಮಂದಿರದ ಒಂದು ನಿರ್ದಿಷ್ಟ ಪವಿತ್ರ ಜಾಗದಲ್ಲಿ ಇರಿಸಿ. ಮೂರನೆಯದ್ದಾಗಿ, ಪೂಜೆ ಮಾಡುವಾಗ ನೀವು ಎಲ್ಲಿ ಕುಳಿತುಕೊಳ್ಳುತ್ತೀರಿ ಮತ್ತು ದೇವರು ಎಲ್ಲಿದ್ದಾರೆ? ಒಂದು ರಹಸ್ಯ ಹೇಳಲೆ, ದೇವರ ವಿಗ್ರಹವನ್ನ ನೀವು ನೇರವಾಗಿ ನೆಲದ ಮೇಲೆ ಅಥವಾ ಕಪಾಟಿನ ತಳಭಾಗದಲ್ಲಿ ಇಟ್ಟಿದ್ದೀರಾ? ಇದು ದೇವರಿಗೆ ಮಾಡುವ ದೊಡ್ಡ ಅಪಚಾರ. ದೇವರ ಆಸನವು ಯಾವಾಗಲೂ ನಿಮ್ಮ ಆಸನಕ್ಕಿಂತ ಕನಿಷ್ಠ 10 ಇಂಚು ಎತ್ತರದಲ್ಲಿರಬೇಕು. ದೇವರು ನಮಗಿಂತ ಎತ್ತರದಲ್ಲಿರಬೇಕು. ಆಗಲೇ ಆ ಶಕ್ತಿ ನಮ್ಮ ಮೇಲೆ ಪ್ರವಹಿಸುತ್ತದೆ. ಹಾಗೆಯೇ ನೀವು ಕುಳಿತುಕೊಳ್ಳುವಾಗ ಬರೀ ನೆಲದ ಮೇಲೆ ಕುಳಿತುಕೊಳ್ಳಬೇಡಿ. ದರ್ಬೆಯ ಚಾಪೆ ಅಥವಾ ಮರದ ಮಣೆಯ ಮೇಲೆ ಕುಳಿತುಕೊಳ್ಳಿ. ಇದು ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ನಿಮ್ಮ ದೇಹದ ಶಕ್ತಿಯನ್ನ ರಕ್ಷಿಸುತ್ತದೆ. ಇನ್ನು ಪೂಜೆಯ ದಿಕ್ಕು. ನಿಮ್ಮ ಮುಖ ಯಾವಾಗಲೂ ಪೂರ್ವ ದಿಕ್ಕಿಗೆ ಇರಲಿ. ಸೂರ್ಯ ಹುಟ್ಟುವ ದಿಕ್ಕು ಜ್ಞಾನ ಮತ್ತು ಶಕ್ತಿಯ ಸಂಕೇತವಾಗಿರುತ್ತದೆ. ಪಶ್ಚಿಮಕ್ಕೆ ಮುಖ ಮಾಡಿಯೂ ಪೂಜೆ ಮಾಡಬಹುದು. ಆದರೆ ದಕ್ಷಿಣಕ್ಕೆ ಮುಖ ಮಾಡಿ ಪೂಜೆ ಮಾಡುವುದು ಕೇವಲ ಕೆಲವು ಉಗ್ರ ದೇವತೆಗಳಿಗೆ ಮಾತ್ರ ಸೀಮಿತ. ಸಾಮಾನ್ಯ ಪೂಜೆಗೆ ಅದು ನಿಷಿದ್ಧವಾಗಿರುತ್ತದೆ. ಸ್ನೇಹಿತರೆ, ಈಗ ನಾನು ಹೇಳುವ ವಿಷಯವನ್ನ ಪ್ರತಿಯೊಬ್ಬರು ಗಮನವಿಟ್ಟು ಕೇಳಲೇಬೇಕು. ನಿಮ್ಮ ಪೂಜಾ ಕೋಣೆಯಲ್ಲಿ ನೆನ್ನೆ ಅಥವಾ ಮೊನ್ನೆ ಇಟ್ಟ ಹೂಗಳು ಇನ್ನು ಹಾಗೆಯೇ ಒಣಗಿ ಹೋಗಿವೆಯೇ? ಶಾಸ್ತ್ರಗಳ ಪ್ರಕಾರ ಬಾಡಿದ ಹೂಗಳು ಶವಕ್ಕೆ ಸಮಾನ. ಅವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತದೆ. ಪೂಜೆ ಮುಗಿದ ನಂತರ ಅಥವಾ ಮರುದಿನ ಬೆಳಗ್ಗೆ ಹೂವು ಬಾಡಿದ ತಕ್ಷಣ ಅದನ್ನ ನಿರ್ಮಾಲ್ಯ ಎಂದು ಪರಿಗಣಿಸಿ ತೆಗೆಯಬೇಕು. ಅದನ್ನ ಕಸದ ಬುಟ್ಟಿಗೆ ಎಸೆಯದೆ ಗಿಡದ ಬುಡಕ್ಕೆ ಹಾಕಿ. ಅದೇ ರೀತಿ ನೀವು ಕಪ್ಪು ಬಟ್ಟೆ ಧರಿಸಿ ಪೂಜೆ ಮಾಡುತ್ತಿದ್ದೀರಾ? ದಯವಿಟ್ಟು ನಿಲ್ಲಿಸಿ. ಕಪ್ಪು ಬಣ್ಣವು ಶನಿ ಮತ್ತು ರಾಹುವಿನ ಪ್ರತೀಕ. ಇದು ಮನಸ್ಸಿನಲ್ಲಿ ಖಿನ್ನತೆ ಮತ್ತು ನಕಾರಾತ್ಮಕತೆಯನ್ನ ತರುತ್ತದೆ. ಪೂಜೆಯ ಸಮಯದಲ್ಲಿ ಯಾವಾಗಲೂ ಹಳದಿ, ಕೆಂಪು ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಿ. ಆಗ ಮನಸ್ಸು ಪ್ರಶಾಂತವಾಗಿರುತ್ತದೆ. ಮತ್ತೊಂದು ಎಚ್ಚರಿಕೆ, ಮಲಗುವ ಕೋಣೆಯಲ್ಲಿ ಅಂದರೆ ಬೆಡ್ರೂಮ್ ಅಲ್ಲಿ ದೇವರ ಕೋಣೆ ಇದ್ದರೆ ರಾತ್ರಿ ಮಲಗುವಾಗ ಕಡ್ಡಾಯವಾಗಿ ಅದಕ್ಕೆ ಪರದೆ ಎಳೆಯಿರಿ. ಗಂಡ ಹೆಂಡತಿಯ ಏಕಾಂತ ಸಮಯದಲ್ಲಿ ದೇವರ ವಿಗ್ರಹಗಳು ತೆರೆದಿರಬಾರದು. ಸ್ನೇಹಿತರೆ, ಮುಂದಿನದ್ದಾಗಿ ಪೂಜಾ ಮಂದಿರದಲ್ಲಿ ಎಷ್ಟು ವಿಗ್ರಹಗಳಿರಬೇಕು? ಕೆಲವರು ಒಂದೇ ದೇವರ 5-6 ಫೋಟೋಗಳನ್ನ ಇಟ್ಟಿರುತ್ತಾರೆ. ಇದು ತಪ್ಪು. ಒಂದೇ ದೇವರ 2 ವಿಗ್ರಹಗಳು ಮುಖಾಮುಖಿಯಾಗಿದ್ದರೆ ಆ ಮನೆಯಲ್ಲಿ ಸದಾ ಜಗಳ, ಕಲಹಗಳು ನಡೆಯುತ್ತದೆ. ಶಕ್ತಿಯ ಸಂಘರ್ಷ ಉಂಟಾಗುತ್ತದೆ. ಯಾವುದೇ ದೇವರಾಗಿದ್ದಲ್ಲಿ ಒಂದು ವಿಗ್ರಹ ಅಥವಾ ಒಂದು ಫೋಟೋ ಇಡುವುದು ತುಂಬಾ ಶ್ರೇಷ್ಠವಾಗಿರುತ್ತದೆ. ಮನೆಯಲ್ಲಿ ಶಿವಲಿಂಗ ಇಡುವುದಾದರೆ ಅದು ಹೆಬ್ಬೆಟ್ಟಿನ ಗಾತ್ರಕ್ಕಿಂತ ದೊಡ್ಡದಿರಬಾರದು ಮತ್ತು ಶಿವಲಿಂಗದ ಜಲಧಾರೆ ಯಾವಾಗಲೂ ಉತ್ತರ ದಿಕ್ಕಿಗೆ ಹರಿಯುವಂತೆ ಇಡಬೇಕು. ಸ್ನೇಹಿತರೆ, ಅತ್ಯಂತ ಮುಖ್ಯವಾದ ಮಾತು, ನಿಮ್ಮ ದೇವರ ಫೋಟೋದ ಗಾಜು ಒಡೆದಿದೆಯೇ ಅಥವಾ ವಿಗ್ರಹದ ಕೈಕಾಲು ಸ್ವಲ್ಪ ಭಗ್ನವಾಗಿದೆಯೇ? ಅಯ್ಯೋ, ಇದು ನಮ್ಮ ಹಿರಿಯರು ಕೊಟ್ಟ ವಿಗ್ರಹ ಎಂದು ಭಾವನಾತ್ಮಕವಾಗಿ ಅದನ್ನ ಇಟ್ಟುಕೊಳ್ಳಬೇಡಿ. ಒಡೆದ ವಿಗ್ರಹವು ಖಂಡಿತವಾಗಿಯೂ ದುರಾದೃಷ್ಟವನ್ನ ತರುತ್ತದೆ. ಅದನ್ನ ತಕ್ಷಣವೇ ಹರಿಯುವ ನೀರಿನಲ್ಲಿ ಬಿಟ್ಟು ಬೇರೆ ಹೊಸ ವಿಗ್ರಹವನ್ನ ತನ್ನಿ. ಸ್ನೇಹಿತರೆ, ವಿಡಿಯೋದ ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿ ರಹಸ್ಯಕ್ಕೆ ಬರೋಣ. ದೀಪಕ್ಕೆ ಯಾವ ಎಣ್ಣೆ ಬಳಸಬೇಕು ಮತ್ತು ಅದನ್ನ ಎಲ್ಲಿ ಇಡಬೇಕು? ತುಪ್ಪದ ದೀಪ ಮತ್ತು ಎಣ್ಣೆಯ ದೀಪ ಎರಡನ್ನ ಹಚ್ಚುವವರು ಒಂದು ತಪ್ಪು ಮಾಡುತ್ತಾರೆ. ತುಪ್ಪದ ದೀಪ ಮತ್ತು ಎಣ್ಣೆ ದೀಪವನ್ನ ಅಕ್ಕಪಕ್ಕ ಇಡಬೇಡಿ. ತುಪ್ಪದ ದೀಪ ಇದು ದೇವರಿಗೆ ಬಲಗೈ ಕಡೆಗೆ ಅಂದರೆ ನಿಮ್ಮ ಎಡಗೈ ಕಡೆಗೆ ಇರಬೇಕು. ಇದಕ್ಕೆ ಹತ್ತಿಯ ಬತ್ತಿ ಶ್ರೇಷ್ಠವಾಗಿರುತ್ತದೆ. ಇನ್ನು ಎಣ್ಣೆಯ ದೀಪ ಇಡುವವರು ಇದು ದೇವರಿಗೆ ಎಡಗೈ ಕಡೆ ಅಂದರೆ ನಿಮ್ಮ ಬಲಗೈ ಕಡೆ ಇರಬೇಕು. ಇದಕ್ಕೆ ಕೆಂಪು ದಾರದ ಬತ್ತಿ ಬಳಸಿದರೆ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ. ಒಂದೇ ದೀಪದಲ್ಲಿ ಎಣ್ಣೆ ಮತ್ತು ತುಪ್ಪವನ್ನ ಮಿಕ್ಸ್ ಮಾಡುವುದು ಮಹಾ ಅಪರಾಧವಾಗಿರುತ್ತದೆ. ತುಪ್ಪದ ದೀಪವನ್ನ ಹಚ್ಚಿದ ತಕ್ಷಣವೇ ಎಣ್ಣೆ ದೀಪ ಹಚ್ಚಬೇಡಿ. ಸ್ವಲ್ಪ ಅಂತರವಿರಲಿ. ಈ ರೀತಿ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗಿ ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತದೆ. ಸ್ನೇಹಿತರೆ,
ಪೂಜೆ ಎಂದರೆ ಕೇವಲ ಕೈ ಮುಗಿಯುವುದಲ್ಲ, ಅದು ನಮ್ಮ ಜೀವನದ ಶಿಸ್ತು. ನಾನು ಮೇಲೆ ಹೇಳಿದ ಈ 12 ವಿಷಯಗಳನ್ನ ಇಂದಿನಿಂದಲೇ ನಿಮ್ಮ ಪೂಜೆ ಕೋಣೆಯಲ್ಲಿ ಸರಿಪಡಿಸಿಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಪವಾಡ ನಡೆಯುವುದನ್ನ ನೀವು ನೋಡುತ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ, ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಗೆ ನೆಲೆಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಬರೆಯಿರಿ. ಇಂತಹದೇ ಅದ್ಭುತ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.